ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇವರೆಲ್ಲ ಕೆ ಆರ್ ಎಸ್ ಕಡೆಗೆ ಹೊರಟಿರುವಂಥವ್ರು. ಎಷ್ಟು ದೂರ ಇದೆ ಅಂದರೆ ಹತ್ತತ್ರ 2 ಕಿಲೋಮೀಟ್ರ್ವರೆಗೆ ಟ್ರಾಫಿಕ್ ಇತ್ತು. ಸೊ ನಾವು ಕೆ ಆರ್ ಎಸ್ ಕಡೆಯಿಂದ ಮೈಸೂರಿಗೆ ಹೊರಟಿದ್ವಿ. ನಮಗೂ ಕೂಡ ಟ್ರಾಫಿಕ್ ಇತ್ತು. ಒಂದು 20-15 ಮಿನಿಟ್ಸು ಟ್ರಾಫಿಕಲ್ಲೇ ಕಾಲ ಕಳಿಬೇಕಾಗತ್ತೆ ಸಮ್ಟೈಮ್ಸ್. ಸೊ ನಾವು ಲೈಟಿಂಗ್ಸ್ ನೋಡೋಣ ಅಂತ ಹೇಳ್ಬಿಟ್ಟು ನಾವು ಮೈಸೂರಿಗೆ ಹೊರಟಿದ್ವಿ. ನಾವು ದಸರಾ ಆದಮೇಲೆ ಹೋಗಿದ್ವಿ, ಬಿಕಾಸ್ ದಸರಾದಲ್ಲಿ ತುಂಬ ರಶ್ ಇರುತ್ತೆ ಅಂತ ಹೇಳ್ಬಿಟ್ಟು ದಸರಾ ಆದಮೇಲೆ ಹೊರಟ್ವಿ. ಆವಾಗ್ಲೂ ಕೂಡ ಅಷ್ಟೇ ರಶ್ ಇತ್ತು. 1 ಕಿಲೋಮೀಟ್ರ್ ನಾವು ಏನಾದ್ರೂ ಪಾಸ್ ಆಗಬೇಕು, ಅದು ಪಕ್ಕದಲ್ಲೇ ಇದೆ ಅಂತಂದ್ರೂ ಕೂಡ ನಮಗೆ 20-25 ನಿಮಿಷ ನಮಗೆ ಟೈಮ್ ಹೊಟ್ಟೋಗ್ಬಿಡ್ತಾ ಇತ್ತು. ನಿಯರ್ ಇದ್ರೂ ಕೂಡ ಅದೇ ಥರ ಪ್ರಾಬ್ಲಮ್ ಆಗ್ತಾಯಿತ್ತು, ಬಿಕಾಸ್ ಆಫ್ ಟ್ರಾಫಿಕ್ ತುಂಬ ಜನ ಇರ್ತಾ ಇದ್ದಿದ್ದರಿಂದ. ಸೊ ಹಾಗೆಯೇ ನಾವು ಲೈಟಿಂಗ್ಸ್ ಎಲ್ಲವನ್ನು ನೋಡಿಕೊಂಡು ಪಕ್ಕದಲ್ಲೇ ರೂಮು ಇದ್ದಿದ್ದರಿಂದ ನಮಗೆ ಆರಾಮಾಗಿ ನಾವು ವಾಕ್ ಮಾಡಿಕೊಂಡೇ ಹೊರಟ್ವಿ. ಸ್ವಲ್ಪ ದೂರ ಮಾತ್ರ ಕಾರಲ್ಲಿ ಹೋದ್ವಿ, ಅದಾದಮೇಲೆ ವಾಕಬಲಲ್ಲೇ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ವಾಕ್ ಮಾಡಿಕೊಂಡೇ ಹೊರಟ್ವಿ. ತುಂಬಾ ಚೆನ್ನಾಗಿತ್ತು. ಲೈಟಿಂಗ್ಸ್ ಎಲ್ಲ ತುಂಬ ಅದ್ಭುತವಾಗಿತ್ತು. ಏನೋ ಒಂಥರ ಸ್ವರ್ಗ ಥರ ಫೀಲ್ ಆಗ್ತಾಯಿತ್ತು. ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಮೈಸೂರಂತೂ ಅದ್ಭುತ. ನನಗಂತೂ ತುಂಬ ಇಷ್ಟ, ತುಂಬ ಫೇವರ್ ಇದೆ ಮೈಸೂರು. ಸೊ ಈ ಒಂದು ರಶ್ಶಲ್ಲಿ ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ಅದು ಬಿಟ್ಟರೆ ಲೈಟಿಂಗ್ಸ್ ಎಲ್ಲ ಅಂತೂ ಅದ್ಭುತವಾಗಿ ತುಂಬಾ ಚೆನ್ನಾಗಿತ್ತು. ನಾವು ವಾಕಲ್ಲೇ ತುಂಬ ದೂರ ನಡ್ಕೊಂಡು ಹೋದ್ವಿ. ಮಕ್ಳುಗಳು ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಕರೆಕ್ಟಾಗಿ ನಮಗೆ 11 o'clock ಯಾವಾಗ ಲೈಟ್ ಆಫ್ ಆಗುತ್ತೆ ಅಲ್ಲಿವರೆಗೂ ಕೂಡ ಹಾಗೆ ತುಂಬ ಚೆನ್ನಾಗಿ ಎಲ್ಲೆಲ್ಲಾಗುತ್ತೆ ನಮ್ಮ ಕೈಲಿ ಎಲ್ಲಿವರೆಗೂ ವಾಕ್ ಮಾಡ್ಬೋದು ಅಷ್ಟೆಲ್ಲ ವಾಕ್ ಮಾಡಿಕೊಂಡು ನಾವು ಲೈಟಿಂಗ್ಸ್ ಎಲ್ಲವನ್ನು ನೋಡಿಕೊಂಡು ಕರೆಕ್ಟಾಗಿ ಲೈಟ್ ಆಫ್ ಆಯಿತು. ಲೈಟ್ ಆಫ್ ಆಗಿದ ತಕ್ಷಣ ನಾವು ಅಷ್ಟೊತ್ತಿಗೆ ಅಷ್ಟು ಜನಗಳು ಇರ್ತಾರೆ ಇದ್ರೂ ಆ ಲೈಟ್ ಆಫ್ ಆಗಿದ ತಕ್ಷಣ ಎಲ್ಲಿ ಹೋಗ್ತಾರೆ ಅಂತ ಗೊತ್ತಿಲ್ಲ, ಅಷ್ಟು ಬೇಗ ಖಾಲಿ ಆಗಿಬಿಟ್ಟಿರ್ತಾರೆ. ಸೊ ಲೈಟಿಂಗ್ ನೋಡೋದಕ್ಕೆ ಮಾತ್ರ ತುಂಬಾ ಚೆನ್ನಾಗಿತ್ತು, ಅದ್ಭುತವಾಗಿತ್ತು. ಅದೊಂಥರ ತುಂಬ ಖುಷಿ ಅಂತ ಅನಿಸುತ್ತೆ. ಆ ಒಂದು ಟೈಮಲ್ಲಿ ನಾವು ಮೈಸೂರನ್ನ ವಿಸಿಟ್ ಮಾಡೋದಿರ್ಬೋದು, ಮತ್ತು ಅಲ್ಲೆಲ್ಲ ತಿರುಗಾಡೋದು ತುಂಬ ಚೆನ್ನಾಗಿ ಖುಷಿಯನ್ನು ತಂದಿತ್ತು ನಮಗೂ ಕೂಡ. ಎಲ್ಲರ ಥರನೇ ಎಷ್ಟೊಂದು ಜನಗಳು ಬಂದಿರ್ತಾರೆ ಬೇರೆ ಬೇರೆ ಕಡೆಯಿಂದ. ಹಾಗೆಯೇ ನಾವು ಬೇರೆ ಕಡೆಯಿಂದನೇ ಹೋಗಿದ್ವಿ. ಮೈಸೂರಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಮಕ್ಳುಗಳಂತೂ ಈ ಲೈಟ್ ನೋಡ್ತಾ ಇದ್ರೆ ಅವ್ರಿಗೆ ಫುಲ್ ಖುಷಿ ಇರ್ತಾಯಿತ್ತು. ಬಟ್ ಅವ್ರನ್ನ ನಾವು ಎತ್ಕೊಂಡು ಹೋಗೋದೇ ನಮಗೆ ಕಷ್ಟ ಆಗ್ತಾಯಿತ್ತು. ಯಾಕೆಂದರೆ ಎತ್ಕೊಂಡೇ ತಿರ್ಗಾಡೋಕ್ಕಾಗಲ್ಲ, ಅವರು ನಡೆಯೋಕ್ಕೆ ರೆಡಿಗಿಲ್ಲ. ಯಾಕೆಂದರೆ ಜನಗಳು ಕಾಲ್ಗೆ ಸಿಗ್ತಾ ಇರ್ತಾರೆ, ಹತ್ತತ್ರದಲ್ಲೇ ಇರ್ತಾರೆ. ಅವ್ರಿಗೂ ಸ್ವಲ್ಪ ತುಂಬ ರಶ್ ಇದ್ದಾಗ ಸ್ವಲ್ಪ ಭಯ ಇರುತ್ತೆ. ಸೊ ಹಾಗಾಗಿ ಅವರು ಇಳಿದು ನಡೆಯೋಕ್ಕೆ ರೆಡಿಗಿರಲಿಲ್ಲ. ಇಬ್ಬರು ಒಬ್ಬೊಬ್ರನ್ನ ಎತ್ಕೊಂಡು ವಾಕ್ ಮಾಡಿಕೊಂಡು ಇದೆಲ್ಲ ನೋಡಿ ಎಕ್ಸಿಬಿಷನ್ ಗ್ರೌಂಡ್ ಇದು. ಸೊ ಇಲ್ಲೆಲ್ಲ ತಿರುಗಾಡಿದ್ವಿ, ತುಂಬಾ ಚೆನ್ನಾಗಿತ್ತು. ಕರೆಕ್ಟಾಗಿ ನಾವು ಈ ಎಕ್ಸಿಬಿಷನ್ ಗ್ರೌಂಡನ್ನು ಮುಗಿಸಿ ಮತ್ತು ನಾವು ಅರಸು ರೋಡ್ ಕಡೆಗೆ ಹೊರಟೋದಕ್ಕೂ ಲೈಟ್ ಆಫ್ ಆಯಿತು. ಸೊ ಅದೆಲ್ಲ ಮುಗಿಸ್ಕೊಂಡು ನೈಟ್ ಬಂದ್ವಿ. ಮತ್ತು ಇದು ನಾವು ಉಳ್ಕೊಂಡಿದ್ದಂಥ ಹೋಟೆಲ್ ಇದು. ಸೊ ಅದಾದಮೇಲೆ ಮಾರ್ನಿಂಗು ಪ್ಯಾಲೇಸ್ ಎಲ್ಲ ನೀಟಾಗಿ ನೋಡಿದ್ವಿ. ತುಂಬ ಟೈಮ್ ಕೊಟ್ಟು ತುಂಬ ನಿಧಾನಕ್ಕೆ ರಶ್ ಇತ್ತು. ರಶಲ್ಲೂ ಕೂಡ ತುಂಬ ಚೆನ್ನಾಗಿ ನೋಡಿಕೊಂಡು ಆನೆಗಳು ಅವತ್ತು ಬೀಳ್ಕೊಡುಗೆ ಇತ್ತು, ಅದನ್ನೆಲ್ಲ ನಾವು ಕೂಡ ಕಳಿಸ್ಬಿಟ್ಟು ಅಲ್ಲಿಂದ ನಾವು ಹೊರಟ್ವಿ ಬೆಂಗಳೂರು ಕಡೆಗೆ. ಸೊ ಈ ದೇವಸ್ಥಾನ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಪ್ಯಾಲೇಸ್ ಮುಂದೆಗಡೆನೇ ಇದೆ ದೇವಸ್ಥಾನ, ತುಂಬ ದೊಡ್ಡ ದೇವಸ್ಥಾನ ಇದು. ತುಂಬಾ ಚೆನ್ನಾಗಿತ್ತು. ಈ ಒಂದು ದೇವಸ್ಥಾನನೂ ಕೂಡ ನೋಡಿಕೊಂಡು ತುಂಬ ಟೈಮ್ ಸ್ಪೆಂಡ್ ಮಾಡಿದ್ವಿ ಇಲ್ಲಿ. ಅಷ್ಟು ಚೆನ್ನಾಗಿತ್ತು, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಏನೋ ಒಂಥರ ರೋಮಾಂಚನಕಾರಿಯಾಗಿರ್ತಕ್ಕಂಥ ಈ ಒಂದು ಅರಮನೆ ನೋಡಿಕೊಂಡು ಖುಷಿ ಪಟ್ಕೊಂಡು ಎಂಜಾಯ್ ಮಾಡಿಕೊಂಡು ಸೊ ಅಲ್ಲೇ ಟೈಮನ್ನೆಲ್ಲ ಕಾಲವನ್ನು ಕಳೆದು ತುಂಬ ಹೊತ್ತು ಕಾಲ ಕಳೆದು ಸೊ ಅಲ್ಲಿಂದ ನಾವು ಹೊರಡ್ತೇವೆ. ಸೊ ಇಲ್ಲಿ ಈ ಒಂದು ಅರಮನೆ ಮುಂಭಾಗ ಇದೆಯಲ್ಲ, ಏನೇನು ಸ್ಟೇಜ್ ಮತ್ತು ಇದೆಲ್ಲ ಹಾಕಿದ್ರು ಅದನ್ನೆಲ್ಲ ರಿಮೂವ್ ಮಾಡ್ತಾಯಿದ್ರು. ಅಂದರೆ ನೆಕ್ಸ್ಟ್ ಡೇ ಆಗಿತ್ತಲ್ವ, ಒಂದು 2-3 ಡೇಸಲ್ಲೆಲ್ಲ ರಿಮೂವ್ ಮಾಡ್ತಾಯಿದ್ರು. ಸೊ ಹಾಗಾಗಿ ಈ ಕಡೆ ತುಂಬ ಜನಗಳು ಇರಲಿಲ್ಲ. ಆನೆಗಳು ನೋಡಿ ಅಲ್ಲಿ ಹೊರಡ್ತಾ ಇದೆ ಆನೆಗಳೆಲ್ಲ. ಸೊ ಹಾಗಾಗಿ ನಾವು ಅಲ್ಲಿಂದ ಪ್ಯಾಲೇಸ್ ಕಡೆಯಿಂದನೇ ನಾವು ಆನೆಗಳೆಲ್ಲ ಮೇಲೆ ಹೊರಡ್ತೀವಿ. ಊಟವನ್ನು ಮುಗಿಸ್ಕೊಂಡು ಸೊ ಇನ್ನೊಂದು ಪ್ಲೇಸ್ ವಿಸಿಟ್ ಮಾಡಬೇಕಾಗಿತ್ತು, ಅಲ್ಲಿಗೆ ಹೊರಟ್ವಿ. ನಾವು ಮೈಸೂರಿಗೆ ಬಂದಾಗ ಏನಾದ್ರೂ ಸಮಥಿಂಗ್ ಹೊಸದಾಗಿ ಎಲ್ಲಾದರೂ ಏನಾದರೂ ಸೈಟ್ಗಳಾಗ್ತಿದೆಯಾ ಏನು ಅಂತ ನೋಡ್ತೀವಿ. ಎಲ್ಲ ಕಡೆ ಬರೀ ಅದೇ ಇರುತ್ತೆ. ಸೊ ಒಂದು 2-3 ಕಡೆ ವಿಸಿಟ್ ಮಾಡಿದಾಗ ಸೊ ಇಲ್ಲಿ ಇಷ್ಟು ಚೆನ್ನಾಗಿತ್ತು. ಈ ಒಂದು ಪ್ಲೇಸ್ ತುಂಬ ಚೆನ್ನಾಗಿತ್ತು, ಒಳ್ಳೆ ಗಾಳಿ ಬೆಳಕು ತುಂಬ ಚೆನ್ನಾಗಿತ್ತು ಈ ಒಂದು ಪ್ಲೇಸು. ಸೊ ಅಲ್ಲಿಂದ ರೋಡ್ಗೆ ಎಂಟ್ರಿ ಕೊಟ್ಟರೆ ಮೈಸೂರು ರೋಡ್ಗೆ ಅಪ್ಪ ಎಷ್ಟು ಟ್ರಾಫಿಕ್ ಅಂತಂದರೆ ತುಂಬಾ ಟ್ರಾಫಿಕ್ ಇತ್ತು.
ಸೊ ದಸರಾ ಟೈಮ್ ಆಗಿರೋದ್ರಿಂದ ಇಷ್ಟು ಟ್ರಾಫಿಕ್ ಇದ್ದೇ ಇರುತ್ತೆ. ಸೊ ಅಲ್ಲಿಂದ ನಾವು ಊರಿಗೆ ಬಂದು ಊರಲ್ಲಿ ಸ್ವಲ್ಪ ಹೊತ್ತು ಟೈಮನ್ನು ಸ್ಪೆಂಡ್ ಮಾಡಿ ಮಕ್ಕಳ ಜೊತೆ ಅವರೂ ಕೂಡ ಅವ್ರ ತಾತ ಅಜ್ಜಿ ಎಲ್ಲರನ್ನು ಮಕ್ಕಳ ಜೊತೆ ಸ್ಪೆಂಡ್ ಮಾಡಿದ್ರು. ನಾವು ಅಲ್ಲಿಂದ ಹೊರಟು ಒಂದು ಒಳ್ಳೆ ಟೀ ಕುಡಿದು ನಾವು ಮನೆ ಕಡೆಗೆ ಹೊರಡ್ತೀವಿ. ಇದಾಗಿತ್ತು ನಾವು ಮೈಸೂರಿನ ಲೈಟಿಂಗ್ಸ್ ನೋಡಿದಂಥ ವ್ಲಾಗ್. ಇದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವ್ಲಾಗನ್ನ ಎಂಡ್ ಮಾಡ್ತಾ ಇದ್ದೀನಿ.